ಕನ್ನಡದಲ್ಲಿ ಒಂದಷ್ಟು ಡಿಫಿಕಲ್ಟ್ ವರ್ಡ್ಸ್ ಇದೆ. ಓಕೆ, ಆ ಪದಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಕಂಪ್ಯೂಟರ್ಗೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ? ಕಂಪ್ಯೂಟರ್ಗೆ ನಾವು ಗಣಕಯಂತ್ರ ಅಂತ ಕರಿತೀವಿ. ಇದು ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ. ಆದರೆ ಕಂಪ್ಯೂಟರ್ಗೆ ಮತ್ತೂ ಒಂದು ಹೆಸರಿದೆ. ಅದು ಏನು ಗೊತ್ತಾ? ಸಂಗಣಕ. ಸಂಗಣಕ ಅಂತ ಕೂಡ ಕಂಪ್ಯೂಟರನ್ನು ಕರೀತಾರೆ. ಇನ್ನು ಭೂಗರ್ಭ ಶಾಸ್ತ್ರ ಅಂದರೆ ಏನು? ಭೂಗರ್ಭ ಶಾಸ್ತ್ರ ಅಂದರೆ ಭೂಮಿಯ ಪದರಗಳ ಮತ್ತು ಭೂಮಿಯ ಒಳಗಿರುವಂತಹ ವಸ್ತುಗಳನ್ನು ಅಧ್ಯಯನ ಮಾಡುವಂತಹದೇ ಭೂಗರ್ಭ ಶಾಸ್ತ್ರ. ಇನ್ನು ಗುಪ್ತ ಇಮೇಲಲ್ಲಿ ನಾವು ಪಾಸ್ವರ್ಡನ್ನು ಇಡ್ತೀವಿ. ಓಕೆ, ಆ ಇಮೇಲ್ಗೆ ನಾವು ಏನಂತ ಕರಿತೀವಿ? ಅಂಚೆ ಸೇವೆ ಅಂತ ಹೇಳ್ತೀವಿ. ಅಂಚೆ ಪತ್ರ ಅಂತ ಹೇಳ್ತೀವಿ. ಈ ಅಂಚೆ ಪತ್ರಕ್ಕೆ ನಾವು ಪಾಸ್ವರ್ಡನ್ನು ಇಡ್ತೀವಿ. ಓಕೆ, ಪಾಸ್ವರ್ಡ್ಗೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ಗುಪ್ತ ಸಂಕೇತ. ಏನದು? ಗುಪ್ತ ಸಂಕೇತ ಅಂತ ಹೇಳ್ತೀವಿ. ಇನ್ನು ಚಾರಣ ಅಂದರೆ ಏನು ಅಂದರೆ ಬೆಟ್ಟ ಗುಡ್ಡಗಳ ಕಡೆಗೆ ಸಾಹಸದ ನಡಿಗೆಯನ್ನು ನಾವು ಚಾರಣ ಅಂತ ಕರಿತೀವಿ. ಇನ್ನು ದಂತಕತೆ ಅಂದರೆ ಏನು ಗೊತ್ತಾ? ಬಾಯಿಂದ ಬಾಯಿಗೆ ಹರಡುವಂತಹ ಕಲ್ಪಿತ ಕತೆಗೆ ದಂತಕತೆ ಅಂತ ಹೇಳ್ತೀವಿ.